ಇಲ್ಲಿ ನೀರಿಗಿಂತಲೂ ಅಗ್ಗವಾಯಿತು ಪೆಟ್ರೋಲ್. ಕೇವಲ 2 ರೂಪಾಯಿಗೆ ಲೀಟರ್ ಎಣ್ಣೆ ಸಿಗುವ ದೇಶವಿದು. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧವು ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಇಡೀ ಜಗತ್ತಿನ ಕಣ್ಣು ಈಗ ಕಪ್ಪು ಚಿನ್ನ ಎಂದೇ ಕರೆಯಲ್ಪಡುವ ಕಚ್ಚಾ ತೈಲದ ಮೇಲೆ ಬಿದ್ದಿದೆ. ಭಾರತವು ತನ್ನ ತೈಲ ಅಗತ್ಯದ 85% ಆಮದು ಮಾಡಿಕೊಳ್ಳುವುದರಿಂದ ಗಲ್ಫ್ ರಾಷ್ಟ್ರಗಳ ಪ್ರತಿ ಸ್ಫೋಟವು ಭಾರತೀಯರ ಜೇಬಿನ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಈ ಜಾಗತಿಕ ತೈಲ ಆಟದ ಅಂಕಿ ಅಂಶಗಳು ಮತ್ತು ಅಗ್ಗದ ತೈಲ ಮಾರಾಟ ಮಾಡುವ ದೇಶಗಳ ಬಗ್ಗೆ ತಿಳಿತಾ ಹೋಗೋಣ. 2026 ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಜಾಗತಿಕ ತೈಲ ಉತ್ಪಾದನೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮೊದಲ ಸ್ಥಾನದಲ್ಲಿದೆ. ತನ್ನ ಅತ್ಯಾಧುನಿಕ ಶೆಲ್ ತಂತ್ರಜ್ಞಾನದ ಮೂಲಕ ಅಮೆರಿಕ ವಿಶ್ವದ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದರ ನಂತರದ ಸ್ಥಾನಗಳಲ್ಲಿ ಸೌದಿ ಅರೇಬಿಯಾ ಮತ್ತು ರಷ್ಯಾ ಇವೆ. ಉತ್ಪಾದನೆಯಲ್ಲಿ ಅಮೆರಿಕ ಮುಂದಿದ್ದರು. ರಫ್ತು ಮಾಡುವಲ್ಲಿ ಸೌದಿ ಅರೇಬಿಯಾ ಇಂದಿಗೂ ವಿಶ್ವದ ನಿರ್ವಿವಾದ ನಾಯಕ. ಸೌದಿಯ ಸ್ವಂತ ಬಳಕೆ ಕಡಿಮೆ ಇರುವುದರಿಂದ ಅದು ವಿಶ್ವದ ಮೂಲೆ ಮೂಲೆಗೆ ತೈಲವನ್ನು ಪೂರೈಸುತ್ತದೆ. ಇರಾಕ್, ಕೆನಡಾ, ಯುಎಇ ಮತ್ತು ಕುವೈತ್ ಕೂಡ ಈ ಪಟ್ಟಿಯಲ್ಲಿ ಪ್ರಮುಖ ರಫ್ತುದಾರ ರಾಷ್ಟ್ರಗಳಾಗಿವೆ. ಭಾರತದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೆ ಏರಿರಬಹುದು, ಆದರೆ ವಿಶ್ವದ ಕೆಲವು ದೇಶಗಳಲ್ಲಿ ಇದು ನೀರಿನ ಬೆಲೆಗಿಂತಲೂ ಅಗ್ಗವಾಗಿದೆ. ಮಾರ್ಚ್ 2026 ಮಾಹಿತಿಯಂತೆ ಲಿಬಿಯಾ ಇಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಕೇವಲ $0.24. ಇದು ವಿಶ್ವದಲ್ಲೇ ಅತ್ಯಂತ ಅಗ್ಗ. ಇರಾನ್ ಮತ್ತು ವೆನೆಜುವೆಲಾ ಇಲ್ಲಿಯೂ ಪೆಟ್ರೋಲ್ ಲೀಟರ್ಗೆ ಕೇವಲ 2.5 ರೂಪಾಯಿಂದ 3ಕ್ಕೆ ಲಭ್ಯವಿರುತ್ತೆ. ಕುವೈತ್ ಮತ್ತು ಅಂಗೋಲಾ ಈ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 30ಕ್ಕಿಂತಲೂ ಕಡಿಮೆ ಇದೆ. ಅಪಾರ ತೈಲ ನಿಕ್ಷೇಪಗಳು ಮತ್ತು ಸರ್ಕಾರಗಳು ನೀಡುವ ಭಾರಿ ಸಬ್ಸಿಡಿ ಈ ಕಡಿಮೆ ಬೆಲೆಗೆ ಪ್ರಮುಖ ಕಾರಣ. ಅಂತಾರಾಷ್ಟ್ರೀಯ ನಿರ್ಬಂಧಗಳು, ಯುದ್ಧದ ಉದ್ವಿಗ್ನತೆಯ ನಡುವೆಯೂ ರಷ್ಯಾ ಭಾರತದ ಅತಿದೊಡ್ಡ ತೈಲ ಪೂರೈಕೆದಾರ ರಾಷ್ಟ್ರವಾಗಿ ಮುಂದುವರೆದಿದೆ. ಭಾರತವು ತನ್ನ ಒಟ್ಟು ತೈಲ ಅಗತ್ಯದ 20% ರಷ್ಯಾದಿಂದಲೇ ಪಡಿತಾ ಇದೆ. ಸಮತೋಲನ ಕಾಯ್ದುಕೊಳ್ಳಲು ಭಾರತವು ರಷ್ಯಾ ಮಾತ್ರವಲ್ಲದೆ ಇರಾಕ್, ಸೌದಿ ಅರೇಬಿಯಾ ಮತ್ತು ಅಮೆರಿಕದಿಂದಲೂ ತೈಲವನ್ನು ಆಮದು ಮಾಡಿಕೊಳ್ಳುವ ತಂತ್ರವನ್ನು ಅನುಸರಿಸುತ್ತಾ ಇದೆ. ಯುದ್ಧದ ಸಮಯದಲ್ಲಿ ಸಮುದ್ರ ಮಾರ್ಗಗಳು ಬಂದ್ ಆದಾಗ ಅಥವಾ ಪೂರೈಕೆ ಕಡಿತಗೊಂಡಾಗ ದೇಶಗಳ ರಕ್ಷಣೆ ಬರುವುದು ಕಾರ್ಯತಂತ್ರದ ಪೆಟ್ರೋಲಿಯಂ ನಿಕ್ಷೇಪಗಳು. ಇವು ಬೃಹತ್ ಭೂಗತ ಗುಹೆಗಳಾಗಿದ್ದು ತಿಂಗಳುಗಟ್ಟಲೆ ಬೇಕಾಗುವ ತೈಲವನ್ನು ಸಂಗ್ರಹಿಸಿ ಇಡುತ್ತವೆ. ಅಮೆರಿಕ, ಚೀನಾ ಮತ್ತು ಜಪಾನ್ ಇವು 100 ರಿಂದ 200 ದಿನಗಳವರೆಗೆ ತೈಲ ಪೂರೈಸುವ ಸಾಮರ್ಥ್ಯವನ್ನ ಹೊಂದಿದೆ. ಪ್ರಸ್ತುತ ಭಾರತವು 10 ರಿಂದ 12 ದಿನಗಳ ನಿಕ್ಷೇಪವನ್ನ ಹೊಂದಿದ್ದು ಇದನ್ನು ಹೆಚ್ಚಿಸಲು ಹೊಸ ಭೂಗತ ಟ್ಯಾಂಕ್ಗಳನ್ನು ವೇಗವಾಗಿ ನಿರ್ಮಿಸ್ತಾ ಇದೆ. ತೈಲವನ್ನು ಭೂಮಿಯಿಂದ ಹೊರತೆಗೆಯುವ ವೆಚ್ಚ ದೇಶದಿಂದ ದೇಶಕ್ಕೆ ಭಿನ್ನ ಆಗಿರುತ್ತೆ. ಸೌದಿ ಅರೇಬಿಯಾ ಮತ್ತು ಕುವೈತ್ನಲ್ಲಿ ತೈಲವು ನೆಲಕ್ಕೆ ಹತ್ತಿರದಲ್ಲಿರುವುದರಿಂದ 1 ಬ್ಯಾರೆಲ್ ಹೊರತೆಗೆಯಲು $10ಕ್ಕಿಂತ ಕಡಿಮೆ ವೆಚ್ಚವಾಗುತ್ತೆ. ಅಮೆರಿಕ ಮತ್ತು ಕೆನಡಾ ಇಲ್ಲಿ ಆಳವಾದ ಕೊರೆಯುವಿಕೆ ಬೇಕಿರುವುದರಿಂದ ವೆಚ್ಚ $30 ರಿಂದ $40 ತಲುಪುತ್ತೆ. ಆದ್ದರಿಂದಲೇ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಎಷ್ಟೇ ಕುಸಿದರೂ ಗಲ್ಫ್ ರಾಷ್ಟ್ರಗಳು ಯಾವಾಗಲೂ ಲಾಭದಾಯಕವಾಗಿರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.